Good morning. Good morning. Welcome to One Life Left to Travel channel. You might be wondering, red and black yake anta. Definitely not because of Valentine's Day. ಡೆಫಿನೆಟ್ಲಿ ಅದಕ್ಕೋಸ್ಕರ ಅಂತೂ ಅಲ್ಲ. ಆ್ಯಕ್ಚುಲಿ ಇವರ ಫ್ರೆಂಡ್ಸ್ ಮೈಸೂರು, ಆ್ಯಕ್ಚುಲಿ ಪ್ರಾಪರ್ ಮೈಸೂರವರೇ ಅವರು, ಬಟ್ ಇವಾಗ ಲಂಡನಲ್ಲಿ ಸೆಟಲ್ ಆಗಿದ್ದಾರೆ. ಸೊ ಅವರು ನಾಳೆ ವಾಪಸ್ ಹೋಗ್ತಾ ಇದ್ದಾರೆ. ಒಂದು ಪ್ರಾಪರ್ ಫೋಟೋ ನಮ್ಮ ಐಚನದು, ಅಂದರೆ ಇವ್ರ ಫ್ರೆಂಡ್ ಇಬ್ರು ಲಂಡನಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ ಹೇಳಿದ್ರಲ್ಲ, ಅವರು ನೇಮ್ ಬಂದು ಅಪೂರ್ವ ಮತ್ತು ಅಕ್ಷಯ್, ಇನ್ನೊಬ್ರು ಹರಿ ಅಂತ, ಅವ್ರು ಮೈಸೂರಲ್ಲೇ ಇದ್ದಾರೆ. ಸೊ ಈ ಪ್ರಾಪರ್ 5 ಮೆಂಬರ್ಸ್ದು ಫೋಟೋ ಒಂದೂ ಇಲ್ಲ ಹೇಳ್ಬೇಕಂದ್ರೆ. ಸೊ ಅದಕ್ಕೇನೆ ಫೋಟೋ ತಗೊಳ್ಳೋಣ ಅಂತ ಇವರು ನನಗೆ ಇವತ್ತು 5:10ಗೆ ತಿಳಿಸಿದ್ದಾರೆ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. That is very surprising because Sanju, there is no way that ಲಾಸ್ಟ್ ಟೈಮ್ ಎದ್ದಿರೋದು ಈ ರಾಜಸ್ಥಾನ್ ಟ್ರಿಪ್ ಹೊಡಿಬೇಕಾದ್ರೆ ಮಾತ್ರ ಒಂದು 5:30-6 ಗಂಟೆ, ಅದು ಸಮ್ಟೈಮ್ಸ್ 7-7:30 ಆಗಿದ್ದು. ಬಟ್ ಇವಳು ಎದ್ದಿರೋದೇ ಇವತ್ತು ಆ್ಯಕ್ಚುಲಿ ಸಿಕ್ಕಾಬಟ್ಟೆ ವೆರಿ ಸರ್ಪ್ರೈಸಿಂಗ್. ಸೊ ಅದಕ್ಕೋಸ್ಕರ ಸ್ಟ್ರೆಸ್ ಮಾಡಿ ಹೇಳ್ತಿರೋದು. ಆ್ಯಂಡ್ ಅಗೇನ್, ಇಟ್ಸ್ ನಾಟ್ ಬಿಕಾಸ್ ಆಫ್ ವ್ಯಾಲೆಂಟೈನ್ಸ್ ಡೇ, ಬಿಕಾಸ್ ವಿ ಡೋಂಟ್ ಬಿಲೀವ್ ದ್ಯಾಟ್. ವಿ ಬಿಲೀವ್ ದ್ಯಾಟ್ ಎವ್ರಿ ಡೇ ಶುಡ್ ಬಿ ಅ ವ್ಯಾಲೆಂಟೈನ್ ಡೇ. ಎವ್ರಿ ಡೇ ನಾವು ಇಷ್ಟೇ ಪ್ರೀತಿ ಮಾಡೋಕ್ಕೂ, ಬರೀ ಆ ಡೇ ಮಾತ್ರ ತುಂಬ ರೋಸು, ಚಾಕ್ಲೇಟು, ಹಗ್ಗು ಗಿಗ್ಗು ಅಂತ ಏನೋ ಇರುತ್ತಲ್ಲ, ಆ ಥರ ಅಂತಲ್ಲ. ಎವ್ರಿ ಡೇ ಶುಡ್ ಬಿ ದ ಸೇಮ್ ಥಿಂಗ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಸೊ ಇವ್ರ ಫ್ರೆಂಡ್ಸ್ ಯಾವ ರೀತಿ ಅಂದ್ರೆ, ಸ್ಟಾರ್ಟಿಂಗ್ ತುಂಬಾ ಹೆದರ್ಕೋತಾ ಇದ್ದೆ ನಾನು, ಹೆಂಗ್ ಮಾತಾಡೋದು ಏನು ಅಂತ. ಲೈಕ್ ಅಷ್ಟು ನನಗ್ ಪರಿಚಯನೂ ಇರ್ಲಿಲ್ಲ, ಹೆದರ್ಕೋತಾ ಇದ್ದೆ. ಆಮೇಲೆ ನನಗೂ ಇಷ್ಟ ಆದ್ರು, ಒಂದು ರೆಸ್ಪೆಕ್ಟ್ ಬಿಲ್ಡ್ ಆಯ್ತು ನನಗೆ. ಸೊ ಇವ್ರ ಫ್ರೆಂಡ್ಸ್ ಅಂದ್ರೆ ನಾನು ಅಷ್ಟೇ ಬೆಲೆನೂ ಕೊಡ್ತೀನಿ, ನಾನು ಅಷ್ಟೇ ಸಾಥ್ ಕೊಡ್ತೀನಿ. ಸೊ ಅದಕ್ಕೆ ನಾನು ಗೆದ್ದಿದ್ದೀನಿ. ಇವಾಗ ವಿ ಆರ್ ಗೋಯಿಂಗ್ ಟು ಪಿಕ್ ಹರಿ. ಹರೀಶ್ ಎಸ್ ಗೌಳಿ ಅಂತ ಹೆಸರು ಒಂದು, ಬಟ್ ವಿ ಕಾಲ್ ಹಿಮ್ ಹರಿ. ಸೊ ಇಲ್ಲೇ ಮೈಸೂರಲ್ಲೇ ಇರೋದು. ಅವನ್ನ ಪಿಕ್ ಮಾಡಿ ದೆನ್ ವಿಲ್ ಗೋ ಟು ಅಪ್ಪು ಆ್ಯಂಡ್ ಅಕ್ಷಯ್ಸ್ ಪ್ಲೇಸ್. ಅಲ್ಲೋಗಿ ಅವ್ರನ್ನ ಪಿಕ್ ಮಾಡಿ ಮೈಸೂರು ಪ್ಯಾಲೇಸ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸನ್ರೈಸ್ಗೆ. ಬಟ್ ಲೆಟ್ಸ್ ಸಿ. ಅದಾದಮೇಲೆ ಎಲ್ಲರೂ ಒಂದು ಒಳ್ಳೆ ಕಡೆ ಬ್ರೇಕ್ಫಾಸ್ಟ್ ಮಾಡಿ ವಿಲ್ ಕಮ್ ಬ್ಯಾಕ್ ಟು ಹೋಮ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ ವಿನಯ್ ರಾಜ್ಕುಮಾರ್, ಮೈಸೂರು ವಿನಯ್ ರಾಜ್ಕುಮಾರ್. ಯಾವ ಇವೆಲ್ಲ ಎಲ್ಲದನೇ ಹೇಳಿದೀನಿ ನಾನು, ಆ ಬಟ್ಟೆ ಹಾಕೋತೀನಿ ಅಂತ. ನನ್ಗೇನ್ ಗೊತ್ತು ನೀನ್ ಯಾವ ಬಟ್ಟೆ ಹಾಕೋತಿ ಅಂತ. ನೀನ್ ಹೇಳಿಲ್ಲ ನಂಗೆ ಈ ಬಟ್ಟೆ ಹಾಕೋತಿ ಅಂತ ಅಂದ್ಬಿಟ್ಟು. ನೋಡ್ರೆ ಇಬ್ರು ಒಂದೇ ತರ ಮ್ಯಾಚಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಪ್ರಾಬ್ಲಮ್ ಏನ್ ಗೊತ್ತಾ, ನನ್ನ ಹರಿನ ಯಾವಾಗ್ಲೂ ಅಣ್ಣ ತಮ್ಮ ಅಂತಾನೆ ಕರೀತಾರೆ. ಅಲ್ವಾ ಮೈ ಫ್ರೆಂಡ್, ಈ ಚೇತು ನಂತರನೇ ಬಟ್ಟೆ ಹಾಕೋ ಬಂದವನೇ ಅಷ್ಟು ಹೇಳಿದ್ರುವೆ. ಅಯ್ಯೋ, ನೀವಿಬ್ರು ನನ್ ಕೈಲಿ ನೋಡಕ್ಕೆ ಆಗ್ತಿಲ್ಲ. ಒಳ್ಳೆ ನನ್ಗೇನ್ ಗೊತ್ತೀನಿ ಇದನ್ನೇ ಹಾಕೋ ಬತ್ತಿ ಅಂತ ಅಂದ್ಬಿಟ್ಟು ಹಾಕೋ ಬರೋದು ಇಡೀ ನ್ಯೂಸ್ ಚಾನಲ್ ಹೇಳಿದೀನಿ. ಹೌದಪ್ಪ. ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಹೇಳಿ ಹರಿ ಅವ್ರೆ. ಯಾ, ಮೈ ನೇಮ್ ಈಸ್ ಹರಿ ಗೌಳಿ. ಓಕೆ. ಪೀಪಲ್ ನೋ ಮಿ ಆಸ್ ಗೌಳಿ. ಓಕೆ. ಮೈ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನೇಮ್ ಈಸ್ ಹರಿ ಗೌಳಿ. ಇವನ್ ಆಕ್ಚುಲಿ MMA ಫೈಟರು, ಮತ್ತೆ ಜುಜುತ್ಸು ಮತ್ತೆ ಮೋತಾ ಎಲ್ಲ ಮಾಡ್ತಾನೆ. ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ಅಂಡ್ ಆಲ್ಸೋ ಈಸ್ ಅ ಕೋಚ್ ಫಾರ್ ಮೈಸೂರಲ್ಲಿ ಮತ್ತು ಬ್ಯಾಂಗ್ಳೂರಲ್ಲೂ ಟ್ರೈನಿಂಗ್ ಮಾಡ್ತಾನೆ. ಸೊ ನಾನು ಮತ್ತು ಹರಿ ವಿ ಆರ್ ಆಲ್ಮೋಸ್ಟ್ ಡಿಗ್ರಿ ಫ್ರೆಂಡ್ಸ್ ಆಕ್ಚುಲಿ. ಸೊ ಡಿಗ್ರಿಯಿಂದನೂ ಜೊತೆಗೆ ಇದ್ದೀವಿ. ಡಿಗ್ರಿ ಆದ್ಮೇಲೆ ಎಷ್ಟು ವರ್ಷ ಫ್ರೆಂಡ್ಸ್ ಅಂತ ಹೇಳ್ಬಿಡಿ. ಬೇಡ ನಿಮ್ಮ ಏಜ್ ಗೊತ್ತಾಗೋಗ್ಬಿಡಿ. ಅದಕ್ಕೆ ಡಿಗ್ರಿ ಫ್ರೆಂಡ್ಸ್ ಅಷ್ಟೇನೆ. 15 ವರ್ಷದಿಂದ ಫ್ರೆಂಡ್ಸ್. ಓಕೆ, ಅಷ್ಟೇ, ಅದು ಬೆಟ್ರ್ ಆ್ಯಕ್ಚುಲಿ. ಸೊ ಎಲ್ಲ ಟ್ರಿಪ್ಪು ನಾನು, ಹರಿ ಮತ್ತು ಇನ್ನೊಬ್ಬ ಅಕ್ಷಯ್ ಅಂತ ಇದ್ದಾನೆ. ಸೊ ನಾವು 3 ಜನ ಯಾವಾಗಲೂ ಮಾಡ್ತೀವಿ. ಸೊ ವೆರಿ ಫಸ್ಟ್ ಟ್ರಿಪ್ ಈ ಬಾಂಡಿಂಗ್ ಜಾಸ್ತಿ ಬಿಲ್ಡ್ ಆಗಿದೆ ಯಾವಾಗ ಅಂತಂದರೆ 2016 ಹರಿ ಅಥವಾ 2017. 2017 ನಾವು ಮೈಸೂರಿಂದ ನೇಪಾಲ್ ಮತ್ತು ಆಲ್ಮೋಸ್ಟ್ ಚೈನಾ ಬಾರ್ಡರ್ ಮುಕ್ತಿನಾಥ್ ಅಂತ ಒಂದು ಇದಿದೆ, ಅಲ್ಲಿಗೆ ನಾವು ವಿ ವೆಂಟ್ ಆನ್ ಅ ಬೈಕ್. 4 ಜನ 2 ಬೈಕಲ್ಲಿ ರಾಯಲ್ ಎನ್ಫೀಲ್ಡ್ ಮೈಸೂರಿಂದ. ಸೊ ದ್ಯಾಟ್ ಈಸ್ ವೇರ್ ದ ಬಾಂಡ್ ಸ್ಟಾರ್ಟೆಡ್ ಟು ಗ್ರೋ ಮೋರ್ ಸ್ಟ್ರಾಂಗರ್. ಅಲ್ಲಿಂದ
ಸಿಂಪಲ್. ಇವಾಗ ಹರಿನ ಪಿಕ್ ಮಾಡಿದೀವಿ, ಅಪ್ಪು ಮತ್ತೆ ಅಕ್ಷಯ್ನ ಸಾರಿ ದಾದನ ಪಿಕ್ ಮಾಡಕ್ಕೆ ಹೋಗ್ತಾ ಇದೀವಿ. ಪರವಾಗಿಲ್ಲ ಏನಾಗಲ್ಲ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನಾಸೆಯ ಹೂವೆ ಕೇಳೆ ನೀನಿದ್ದರೆ ಬಾಳೆ ಹೊಂಬಾಳೆ ಓ, 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 ಓ. ಹಲೋ, ವೆಲ್ಕಮ್ ಬ್ಯಾಕ್. ಸೊ ಗೌಳಿನ ಆಗಲೇ ಬೆಳಗ್ಗೆ ಮೀಟ್ ಮಾಡಿದ್ವಿಯಲ್ಲ, ನಮ್ಮನ್ನ ಟ್ವಿನ್ಸ್ ಅಂತಂತಾರೆ, ಬಟ್ ಡೆಫಿನೆಟ್ಲಿ ನಾಟ್. ಫ್ರೆಂಡ್ಸ್ ಅಷ್ಟೇ, ಅಣ್ಣ ತಮ್ಮ ಅಂತಾನೆ, ಅಣ್ತಮಾಸ್. ಆ್ಯಕ್ಚುಲಿ ಕಾಲೇಜ್ ಲೈಫಿಂದ ಅಷ್ಟೇ, ಎಲ್ಲರೂ ನೋಡೋ ನಿಮ್ಮ ಅಣ್ಣನ ಅಥವಾ ಅವ್ನು ಕೇಳಿದ್ರೆ ನಮ್ಮ ತಮ್ಮನ ಅಂತಾನೆ ಕೇಳ್ತಾರೆ. ಅದೆಲ್ಲ ಆದಮೇಲೆ ಅಪ್ಪು ಮತ್ತು ಅಕ್ಷಯ್ನ ಪಿಕ್ ಮಾಡಿ ವಿ ವೆಂಟ್ ಟು ಪ್ಯಾಲೇಸ್ ಫೋಟೋಸ್ ತೊಗೊಳ್ಳೋಣ ಅಂತ. ಬಿಕಾಸ್ ನಾಳೆ ಅಕ್ಷಯ್ ಇಸ್ ಫ್ಲೈಯಿಂಗ್ ಬ್ಯಾಕ್ ಟು ಲಂಡನ್ ಫಾರ್ ಹಿಸ್ ವರ್ಕ್. ಸೊ ವಿ ಥಾಟ್ ಅಣ್ಣನ ಐಡಿಯಾ 5 ಜನದ್ದು ಒಂದು ಫೋಟೋ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿ ಹೋಗಿದ್ವಿ ಮೈಸೂರು ಪ್ಯಾಲೇಸ್ ಹತ್ರ. ಬಟ್ ಅಲ್ಲಿ ಪೊಲೀಸ್ ಎಲ್ಲ ರಿಸ್ಟ್ರಿಕ್ಷನ್ ಮಾಡೋದು. ಸೊ ದೆನ್ ವಿ ವೆಂಟ್ ಟು ಲಲಿತ್ ಮಹಲ್. ಬಟ್ ಅಪ್ಪುನ ಮತ್ತು ಅಕ್ಷಯ್ನ ಕರೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡಿಸಿತ್ತಿಲ್ಲ. ಸೊ ಅಕ್ಷಯ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹರಿ ಮತ್ತು ಸಂಜು ಇಬ್ಬರು ಇದ್ದಾರೆ. ಸೊ ದೇ ವಿಲ್ ಆ್ಯಕ್ಚುಲಿ ಗಿವ್ ಅ ಪ್ರಾಪರ್ ಇಂಟ್ರೋ. ಸೊ ಎಸ್, ಗುಡ್. ಗೌಳಿ ಹೇಳಿ. ಸೊ ನಂದು ಫ್ರೆಂಡ್ಶಿಪ್ ಒಂದು ಯುಗ ಅಂತ ಬಂದಿರೋದು. ಓಕೆನಾ? ಓಕೆ. ಆಲ್ಮೋಸ್ಟ್ ಸ್ಕೂಲ್ ಡೇಸಿಂದನೂ ಹಿಂಗೆ ಒಂದೇ ಬೆಂಚಲ್ಲಿ ಹಿಂಗೆ ಕೂತ್ಕೊತಿದ್ವಿ. ಆಹಾ. ಸೊ ಅವ್ನು ಬಂದು ಒಳ್ಳೆ ಹುಡುಗ, ಬ್ರಿಲಿಯಂಟ್. ನಾವೆಲ್ಲ ಪಕ್ಕದಲ್ಲೇ ಹಾಕಿ ತೆಗಿದ್ದು ಈ ಥರ ಇಲ್ಲಿವರೆಗೂ ಬಂದಿದ್ವಿ. ಫಾರ್ವರ್ಡ್ ಮಾಡೋ We call him Dada. ಎಲ್ಲರೂ ದಾದ ಅಂತ ಕರೀತಾ ಇದ್ರಂತೆ. ಸೊ ನಮ್ ಕಡೆ ದಾದ ಅಂತಂದ್ರೆ ಅಣ್ಣನ ದೊಡ್ಡವ್ರನ್ನ ದಾದ ಅಂತ ಕರೀತೀವಿ. ಸೊ ನನಗೂ ಅದು ಕನೆಕ್ಟ್ ಆಯ್ತು, ನಾನು ಹಂಗೆ ಕಂಟಿನ್ಯೂ. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನಾನು ಚೇತು. ಹ್ಯಾರಿ ಅಂತೂ ತುಂಬ ಹಳೆಯ ಪರಿಚಯ, ಸ್ಕೂಲಿಂದ ಪರಿಚಯ. ಮೇ ಬಿ 2006 ಎಷ್ಟಾಯಿತು, 20 ವರ್ಷ ಆಗೋಯ್ತು ಅನ್ಸುತ್ತೆ. 2 decades ಆಯಿತು. ಚೇತನ್ ಪರಿಚಯ ಆಗಿ 1 decade ಆಯಿತು. ಸಂಜು ಪರಿಚಯ ಆಗಿ 1 year ಆಯಿತು. ಸೊ ಎಲ್ಲ 2-1-1 ಅಲ್ಲಿದೆ. ಐ ಥಿಂಕ್ ನಾವು ನೇಪಾಳ್ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದಾಗ ಹ್ಯಾರಿ ಹೇಳ್ದ, ಈ ಥರ ನನ್ನ ಫ್ರೆಂಡ್ ಒಬ್ಬ ಬರ್ತೀನಿ, ಅವನು ಇಂಟ್ರೆಸ್ಟೆಡ್ ಇದ್ದಾನೆ ಬೈಕ್ ರೈಡ್ಗೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ಆಯಿತು ಕರ್ಕೊಬಾ ಅಂತೇಳಿ ಫಸ್ಟು ಮೀಟ್ ಮಾಡ್ತೀನಿ, ಆಮೇಲೆ ಡಿಸೈಡ್ ಮಾಡೋದ ಅಂತ ಹೇಳಿದ್ದೆ ಅವನಿಗೆ. ಸೊ ಫಸ್ಟು ಚೇತು ಬಂದು ಮೀಟ್ ಮಾಡಿದಾಗಲೇ ನನಗೆ ತುಂಬ ಇದಾಗೋಯ್ತು. ಏನ್ ತರಿಸ್ಲಿ? ಕಾಫಿ, ಟೀ? ಕಾಫಿ ಟೀ ಕುಡಿಯೋಕ್ಕಿದೇನಾ ಅಂಗನವಾಡಿ ಟೀಚರ್ಸ್ ಮೀಟಿಂಗಾ? ಸೊ ಹಂಗೆ ಬಂದ ಮೀಟ್ ಮಾಡಿದ್ವಿ. ಐ ಥಿಂಕ್ ಒಂಟಿಗೊಪ್ಲು ರೋಡಲ್ಲಿ ಸಿಕ್ಕಿದ್ದ. ಸೊ ನನಗೆ ತುಂಬ ಖುಷಿ ಆಯಿತು ಚೇತುಂಗ್ ನೋಡಿ. ಸೊ ಒಂದೇ ಇದರಲ್ಲಿ ಆಯಿತು ಕರಿ ಬರಲಿ ಅವನು ಅಂತೇಳಿ ಅವನಿಗೆ ಅಲ್ಲೇ ಇಮಿಡಿಯೇಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಪ್ಲ್ಯಾನ್ ಮಾಡಿ ಹೊರಟೇ ಬಿಟ್ವಿ ನಾವು. ಲೈಕ್ ಜಸ್ಟ್ ಒಂದು 10 days ಅಷ್ಟೇ ಇದ್ದಿದ್ದು ಅನಿಸುತ್ತೆ. ಎಲ್ಲ ರೆಡಿ ಮಾಡ್ಕೊಂಡು ಹೊರಟ್ಬಿಟ್ವಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಗಿ ಅದು ಎಷ್ಟು ಟ್ರಿಪ್ ಹೊಡೆದಿದ್ಯೋ ಅದೆಲ್ಲಿ ನೋಡ್ತಿದ್ಯೋ ಅದು ಲೆಕ್ಕ ಇಲ್ಲ. ಸೊ ಹಂಗೆ ನಡೆದು ಇವಾಗ 1 decade ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಎಷ್ಟು ಡೆಕೆಡ್ ಇದೆ ಅಂತ ನೋಡಬೇಕು. ಬಟ್ ಯಾ, ಸೋ ಫಾರ್ ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಫ್ರೆಂಡ್ಸಾಗಿ ಶುರುವಾಗಿ ಇವಾಗ ಅದು ಒಂದು LOIS ಫ್ಯಾಮಿಲಿ ಅಂತಲೇ ಕರೀತಾರೆ ಎಲ್ಲರೂ, ಆ ಥರ ಕಿರು ಪರಿಚಯ ಆಗಿಬಿಟ್ಟಿದೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಹೇಳ್ದಂಗೆ ಲೈಕ್ ಥಿಂಗ್ ಇಸ್ ನಾವು ಎಲ್ಲರೂ ಜೊತೆಗೆ ಹೋಗಿ ಪ್ರಿಫರ್ ಮಾಡ್ತೀವಿ. ಬಿಕಾಸ್ ಎಲ್ಲರೂ ಗ್ಯಾಂಗ್ ಎಲ್ಲ ಇರುತ್ತೆ. ನಮಗೆ ಮೈಸೂರಲ್ಲಿ ಎಲ್ಲೇ ಹೋದ್ರು ಒಂದು ಗ್ಯಾಂಗ್ ಅಂತ ಇಷ್ಟೇ. ಸೊ ಇಷ್ಟು ದಿವಸ ಇವೆ 4, ನಾವು ನ್ಯೂ ಮೆಂಬರ್, ಮೈ ವೈಫ್ ಬೇಬಿ ಆ್ಯಂಡ್ ಸದ್ಯದಲ್ಲೇ ಇನ್ನೊಬ್ರು ಆ್ಯಡ್ ಆಗ್ತಾರೆ ನಮ್ಮ ಹರಿಗೆ. ಇವಾಗ ಮೇನ್ ಆಗಿ ಟಾಸ್ಕ್ ಏನಪ್ಪ ಅಂತಂದ್ರೆ ಹರಿಗೆ ಮೇನ್ ಆಗಿ ನಮ್ದೇನು ಟೋಟಲ್ ಆಗಿ 6 members ಏನಾಗ್ತೀವಿ. ಸೊ ವಿ ವಾಂಟ್ ಟು ಗೋ ಫಾರ್ ಮೆನಿ ಟ್ರಿಪ್ಸ್. ಅದೇ ಒನ್ ಆಫ್ ದ ಡ್ರೀಮ್ ಪ್ರಾಜೆಕ್ಟ್ ನಮ್ದೇನಪ್ಪ ಅಂತಂದ್ರೆ ಮೈಸೂರು ಪ್ಯಾಲೇಸ್ ಇಂದ ಲಂಡನ್ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಹೋಗೋದು.
ಫಸ್ಟ್ ನಾವು 3 ಜನ ಇದ್ದಾಗ ಓಕೆ ಬೈಕಲ್ಲಿ ಹೊಡಿಯೋಣ ಅಂದ್ರೆ ನಾವು ನೇಪಾಳ್ ಹೋಗ್ಬೇಕಾದ್ರೆ ಬೈಕಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ತೀವಿ. ದೊಡ್ಡ ದೊಡ್ಡ ಆನೆ ತಗೋಣ ಅಂದ್ರೆ GS 1200 ಅಥವಾ 1350 ಅದು ಅಂತ ಬೈಕ್ಸ್ ಎಲ್ಲ ತಗೊಂಡು ಹೋಗೋಣ ಅಂತ. ಬಟ್ ನಾವು ಫ್ಯಾಮಿಲಿ ಎಷ್ಟು ಬಿಕಮ್ ಸೊ ಪ್ರಾಬ್ಲಿ ವಿಲ್ ಪ್ರಿಫರ್ SUVs or something ಆ ಥರ ಎಲ್ಲ ತಗೊಂಡು ಮೂವ್ ಆನ್ ಅಂತ ಪ್ಲಾನ್ ಮಾಡ್ತೀವಿ. ಬಟ್ ಅಗೇನ್ ಇಟ್ಸ್ ಅ ವೆರಿ ಲಾಂಗ್ ಟರ್ಮ್ ಡ್ರೀಮ್ ಆಕ್ಚುಲಿ. ಮೇ ಬಿ ಅನದರ್ ಡೆಕೆಡ್. Yeah, maybe another decade actually. So slowly we'll see how it goes. So whatever we are doing right now is just to record for ourselves because now travel 2017 travel ಮಾಡಿದ್ವಿ ಸುಮಾರು ರೆಕಾರ್ಡ್ ಮಾಡಿದ್ವಿ. ಇದು ಹಾಕ್ಬೇಕು ಅಂತಾನೆ ಮಾಡಿದ್ವಿ ಬಟ್ ಆಗಕ್ಕೆ ಯಾವಾಗಲೂ ಆಗಿಲ್ಲ. ಬಟ್ ನಾವು ವಿ ಆರ್ ಬ್ರೇಕಿಂಗ್ ದ ಸ್ಟೀರಿಯೋಟೈಪ್ಸ್ ಎಲ್ಲ ಏನಾದ್ರೂ ಕಂಪ್ಲೀಟ್ ಆಗಿ ಬ್ರೇಕ್ ಮಾಡಿ ಏನಾದ್ರು ಆಗಲಿ ಅಟ್ಲೀಸ್ಟ್ ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ when we look back we have something to cherish ಅಂತ. That is the only reason we are making this video. So that ನಾನು ಯಾರು ಸಂಜು ಯಾರು ಮತ್ತೆ ನನ್ನ ಫ್ರೆಂಡ್ಸ್ ಸರ್ಕಲ್ ಯಾರು ಅಂತ ನಿಮಗೆ ತೋರಿಸೋಕ್ಕೋಸ್ಕರ. ಸೊ ದಟ್ಸ್ ಇಟ್ ಫಾರ್ ನೌ. ಆ್ಯಂಡ್ ಈ ಆಂಬಿಯನ್ಸ್ ಏನಿದೆ ಲೈಕ್ ವಿ ಆರ್ ಇನ್ ಆನೆ ಮೈಸೂರು ನಾನೇ ಕೊಟ್ಟಿರ್ತಾರೆ. ಇಟ್ಸ್ ವೆರಿ ಗುಡ್ ಫಾರ್ ಕಾಫೀಸ್. ಸೊ ವಿ ಜಸ್ಟ್ ಗಿವ್ ಯು ನಾಳೆ ವಿಲ್ ಬಿ ಗೋಯಿಂಗ್ ಬ್ಯಾಕ್. ನಾಟ್ ಶೋರ್ ವೆನ್ ವಿ ಆರ್ ಗೋನಾ ಮೀಟ್ ಅಗೇನ್ ಬಿಕಾಸ್ ನಮ್ಮದು ಬೇರೆ ಪ್ಲಾನ್ಸ್ ಇದೆ. ಐ ವಿಲ್ ಟೆಲ್ ಯು ಅಬೌಟ್ ದಟ್ ಪ್ರಾಬ್ಲಿ a month or two. So ಹಂಗಾಯ್ತು ಅಂದಾಗ it is going to be difficult for all 5 of us to be in the same place. So ಅದಕ್ಕೋಸ್ಕರ we just wanted to make one song. Cut. Anything else? Hope for the good. Peace. ಮತ್ತೆ ಸಿಗದ ಪೀಸ್. ಲೈಕ್ ನಾನು ಏನಕ್ಕೆ ಫಸ್ಟ್ ಆಫ್ ಆಲ್ ನನ್ನ ಫ್ರೆಂಡ್ಸ್ ನಾನು ಪ್ರಾಪರಾಗಿ ಮಾತಾಡ್ಸಲ್ಲ, ಮೀಟ್ ಮಾಡಲ್ಲ. ಇವ್ರ ಜೊತೆ ನಾನು ಸೇರಿದಾಗ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ನನಗೆ ಭಯ ಇತ್ತು, ಹೆಂಗೆ ಏನು ಬಟ್ ಚೇತು ಯೋಚನೆ ಮಾಡೋದು ನೋಡಿ ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಿ ತುಂಬ ದಿನ ಆಯಿತು, ಮೀಟ್ ಮಾಡಿ ತುಂಬ ದಿನ ಆಯಿತು ಅಂತ ಒಂದು ಫ್ಯಾಮಿಲಿನ ನೆನೆಸ್ಕೊಂಡು ಕೊರಗ್ತಾರಲ್ಲ ಆ ಥರ ಕೊರಗ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಯಾರೂ ಈ ಥರ ಮಾಡಲ್ಲ. ಒಂದು ಪ್ಯೂರ್ ಫ್ರೆಂಡ್ಶಿಪ್ನ ಮಾತ್ರ ಈ ಥರ ಮನಸ್ಸಿಗೆ ಹಾಕ್ಕೊಂಡು ಇಷ್ಟು ಇಂಪಾರ್ಟೆನ್ಸ್ ಕೊಡೋದು. ಸೊ ಆ ಇಂಪಾರ್ಟೆನ್ಸ್ನ ನಾನು ರೆಸ್ಪೆಕ್ಟ್ ಮಾಡಿ ನಾನು ಇಂಪ್ಲಿಮೆಂಟ್ ಮಾಡಿಕೊಂಡು ಸೊ ನಾನು ಒಂದು Signing off from Mysore. Bye.